ಮಾಡ್ರಪ್ಪ ಗಣಿತ ಹೆಂಗೆ ತಿಳ್ಕೊಂಡು ಮಾಡ್ಬೇಕು. ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದರೆ ತಿಳಿತದೆ ನಿಮಗೆ. ಈಗ ನೋಡ್ರಿ, ಒಬ್ಬ ಸೈಕಲ್ ಸವಾರನು 8 ಗಂಟೆಗಳಲ್ಲಿ 240 ಕಿಮಿ ದೂರ ಹೋಗುತ್ತಾನೆ. ಒಂದು 2 ನಿಮಿಷಗಳಲ್ಲಿ ಎಷ್ಟು ದೂರ ಸಾಗುತ್ತಾನೆ? ಈ ಗಂಟೆಗಳನ್ನು ನಿಮಿಷದ ಮಾಡ್ಕೋಬೇಕು. ನೀವು 8 ಗುಂಡ್ಲೆ 60 ಮಾಡೋದು ಬೇಡ, ಅದೊಂದು ಬೇರೆ ಪದ್ಧತಿ ನೀವು ಮಾಡ್ರಿ, ಹಾಗೆ ಮಾಡ್ರಿ, ಬೇಡ ಅನ್ನೋದಲ್ಲ. ಆಮೇಲೆ ಈ ಗಣಿತ ನೀವು ಮಾಡೀರಿ ಅಂತಂತ ನಾ ತಿಳ್ಕೊಂಡನು. ಈಗ ಸ್ವಲ್ಪ ಕ್ಲೂ ಹೇಳಿ ಕೊಟ್ಟು ಬಿಡುತ್ತೇನೆ ನಾನು. ನೀವು ಮಾಡಿದ್ದಿಲ್ಲ ಅಂದ್ರೆ ಮಾಡ್ರಿ, ನಾ ದೂರ ಸರ್ದಿರ್ತನು. ಈಗ ನೀವು ಮಾಡಿ ಮ್ಯೂಟ್ ಮಾಡ್ರಿ. ಮಾಡೋದಾಗಿತ್ತಂದ್ರೆ ನಾನು ಒಂದಿಷ್ಟು ಕ್ಲೂ ಕೊಡ್ತೇನೆ, ಅದ್ರ ಮೇಲೆ ಮಾಡುವಂಥ ವಿದ್ಯಾರ್ಥಿಗಳು ಇರ್ತಾರೆ, ಮಾಡ್ರಿ. ನಾ ಇಲ್ಲಿ ತಿಳಿಸಿ ಹೇಳ್ತೇನೆ ನೋಡ್ರಿ. ಎಲ್ಲರೂ ಗಣಿತ ಕಡೆ ನೋಡ್ರಿ, ಇದಂತೂ ಗುರ್ತಾಗ್ತದೆ. ಒಬ್ಬ ಮೋಟರ್ ಸೈಕಲ್ ಸವಾರನು 5.1 ಗಂಟೆಗಳಲ್ಲಿ ಪ್ರಯಾಣದ ನಡುವೆ 30 ನಿಮಿಷ ವಿಶ್ರಾಂತಿ ಪಡೆದು 375 ಕಿಲೋಮೀಟರ್ ದೂರ ಹೋಗುತ್ತಾನೆ. ಪ್ರಯಾಣದ ಒಟ್ಟು ಅವಧಿ, ಒಟ್ಟು ಕಾಲದೊಳಗೆ ವಿಶ್ರಾಂತಿ ಸಮಯ ತೆಗಿಬೇಕು. ಮ್ಯಾಲಿಂದ ಅರ್ಧ ಗಂಟೆ ಅಂದ್ರೆ ಆ 30 ನಿಮಿಷ ತೆಗೆದು ಬಿಡ್ರಿ. ಅಂದ್ರೆ 5 ಗಂಟೆ ಪ್ರಯಾಣ, ಗಾಡಿ ಓಡಿದ್ದೆಷ್ಟು 5 ಗಂಟೆ. 5 ಗಂಟೆ ಅಂದ್ರೆ ನಿಮಿಷದ ಮಾಡ್ಕೊರಿ. ಆಮೇಲೆ 5 ಗಂಟೆಗೆ ಇಷ್ಟು ಹೊತ್ತು, 4 ನಿಮಿಷಕ್ಕೆ ಎಷ್ಟು ಹೊತ್ತು ಮಾಡ್ರಿ ನೋಡೋಣ. ಅಷ್ಟು ತಿಳಿಸಿ ಹೇಳಿದಿಂದ ಎಷ್ಟು ಮಂದಿ ಮಾಡ್ರಿ ನೋಡೋಣ. ನಾ ಈಗ ದೂರ ಸರಿದಾಗ ನೀವು ಮ್ಯೂಟ್ ಮಾಡಬೇಕು, ಬಿಡಿಸೋದಾದ್ರಿಂದ ನಾ ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಓಕೆ, ನಾ ಕ್ಲೂ ಕೊಟ್ಟೇನೆ. ಈಗ ಅದನ್ನು ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಒಬ್ಬ ಸೈಕಲ್ ಸವಾರನು 8 ಗಂಟೆಗಳಲ್ಲಿ 240 ಕಿಲೋಮೀಟರ್ ದೂರ ಹೋಗುತ್ತಾನೆ. ಗಂಟೆಯನ್ನು ನಿಮಿಷ ಮಾಡ್ಕೋಬೇಕಾದ್ರೆ 60ರಲ್ಲಿ ಗುಣಾಕಾರ ಮಾಡ್ಬೇಕಂತ ಏನೇನಿಲ್ಲ. ಗುಣಾಕಾರ ಚಿನ್ನಕ್ಕೆ 60 ಇಟ್ಟುಬಿಟ್ರೆ ಅದನ್ನು ಗಂಟೆ ಅನ್ನೋದು ಬಿಟ್ಟು ನಿಮಿಷ ಅಂತ ಬರಿಬೋದು. ಹೆಂಗೆ ಬರಿಬೋದು ನೋಡ್ರಿ. 8 ಗಂಟೆ ಗುಂಡ್ಲೆ 60 ನಿಮಿಷಗಳಿಗೆ, ಈಗ ನಿಮಿಷ ಆಗ್ತಿದ್ರು, ನಿಮಿಷಗಳಿಗೆ ಬರೋಬ್ಬರಿ ಎಷ್ಟು? 240 ಕಿಮಿ. ಎಷ್ಟು ನಿಮಿಷಕ್ಕೆ ಹೇಳ್ಯಾರ ಅವರು? 2 ನಿಮಿಷಗಳಲ್ಲಿ ಎಷ್ಟು ಹೋಗ್ತಾನೆ? ಕ್ರಮಿಸಿದ ದೂರ ಇದು. 8 ಗಂಟೆ 60 ನಿಮಿಷಗಳಿಗೆ 240 ಕಿಲೋಮೀಟರ್ ಕ್ರಮಿಸ್ತಾನ. 2 ನಿಮಿಷಕ್ಕೆ ಎಷ್ಟು ಕ್ರಮಿಸ್ತಾನ? 2 ಗುಂಡ್ಲೆ 240 ಸರ್ವಾಸವಾಗಲಿ. ಇವೆರಡು ಪದಗಳು ಎಲ್ಲಿ ಬರ್ತಾವ ಅಂದ್ರೆ ತಳಗೆ ಬರ್ತಾವ. 8 ಗುಂಡ್ಲೆ 60 ಅಂದ್ರೆ ಒಂದೇ, 480 ನಿಮಿಷ ಅಂದ್ರೂ ಒಂದೇ. ಈಸಿಯಾಗಿ ಬಾಗಿ ಹೋಗ್ತದೆ. 8 ಒಂದಲೇ, 8 ಮೂರಲೆ 0, ಈ ಪೂಜೆ ಹೊತ್ತು 3 ಒಂದಲೆ, 3 ಎರಡಲೆ, ಈ 2 ಹೊತ್ತು, ಈ 2 ಹೊತ್ತು, ಬರೋಬ್ಬರಿ 1/1 = 1. ಒಬ್ಬ ಮೋಟರ್ ಸೈಕಲ್ ಸವಾರನು ಈಗ ಮಾಡಿದರೆ ಅದರ ಉತ್ತರ ಸಂಖ್ಯೆ 1, ಬಿ ಉತ್ತರ. ಎಷ್ಟು ಸರಳ ಇರ್ತಾವ ಲೆಕ್ಕಗಳು. ಅಲ್ಲಿ ನಾನು ನಿಮಗೊಂದು ಸ್ವಲ್ಪ ಬಿಡಿಸ್ಲಿಕ್ಕೆ ಹೇಳಿದ್ನ. ವಿಶ್ರಾಂತಿ ಸಮಯ ಕಳಿಬೇಕು ಅಂತಂತೇಳಿ ಕಳೆದಿಂದ ನೀವು ಲೆಕ್ಕ ಮಾಡ್ರಿ, ಬಂದುಬಿಡುತ್ತದು. ಓಕೆ ನೋಡ್ರಿ, ಒಬ್ಬ ಮೋಟರ್ ಸೈಕಲ್ ಸವಾರನು 5.1 ಗಂಟೆಗಳಲ್ಲಿ ಪ್ರಯಾಣದ ನಡುವೆ 30 ನಿಮಿಷ ವಿಶ್ರಾಂತಿ ಪಡೆಯುತ್ತಾನೆ. ಪ್ರಯಾಣದ ನಡಬರ್ಕೆ, ಪ್ರಯಾಣ ಮುಗಿದಿಂದ ಅಲ್ಲ. ಅದಕ್ಕೆ ಬರೆದನ್ನ ಪ್ರಶ್ನೆಯನ್ನು ಹುಡುಗರು ಭಾಳ ವಿಚಾರ ಮಾಡ್ತಕ್ಕಂಥ ತಲೆ ಇರ್ತದೆ ಹುಡುಗರಲ್ಲಿ. ಪ್ರಯಾಣದ ನಡುವೆ ಮಧ್ಯಾಂತರದಾಗೆ ದಾರ್ಯಾಗ ಒಂದು ಅರ್ಧ ತಾಸು ಊಟ ನಾಷ್ಟ ಮಾಡ್ಯಾನ. ಅದು ಗಾಡಿ ಓಡಂಗಿಲ್ಲ ಆ ಟೈಮ್ದಾಗ. ಅದಕ್ಕೆ ಆ ವಿಶ್ರಾಂತಿ ಸಮಯವನ್ನು ಕಳಿಬೇಕು ನೀವು. ವಿಶ್ರಾಂತಿ ಸಮಯವನ್ನು ಕಳೆಯುವಂಥ ಶಕ್ತಿ ವಿದ್ಯಾರ್ಥಿಗೆ ಅದನ್ನು ಇಲ್ಲೋ ಚೆಕ್ ಮಾಡೋದೇ ಮೆಂಟಲ್ ಎಬಿಲಿಟಿ. ಇಂಥ ಗಣಿತಗಳನ್ನು ನೀವು ಹೈಸ್ಕೂಲ್ ಟೀಚರ್ ಪರೀಕ್ಷೆಗೆ ಬಿದ್ದಾವ, ಬ್ಯಾಂಕಿನ ಪರೀಕ್ಷೆಗೆ ಬಿದ್ದಾವ. ಮೊನ್ನೆ ಒಂದು ಕ್ವಶನ್ ಪೇಪರ್ ಬಂದಿತ್ತು. ಇಂಥವೆಲ್ಲ ಗಣಿತಗಳೆಲ್ಲ ನೀವು ನಾಳೆ ಬ್ಯಾಂಕಿನ ಆಫೀಸರ್ ಆಗ್ತಾರೆ, ಸೈನಿಕ್ ಸ್ಕೂಲ್ ಇಂಜಿನಿಯರು, ಡಾಕ್ಟ್ರು, IAS ಅಧಿಕಾರಿಗಳೆಲ್ಲ ನವೋದಯ ಹುಡುಗರೇ ಹೆಚ್ಚು, ಸೈನಿಕ್ ಸ್ಕೂಲ್ ಹುಡುಗರು. ಈಗ ನೋಡಿ, ಈ ಅಭ್ಯಾಸನ ನಾವು ಕಲಿಯೋದ್ರಿಂದ ಏನು ಫಾಯ್ದೆ ಆಗ್ತದೆ ಅಂದ್ರೆ, ನೀವು ಯಾವ ಬೇಕಾದ ಎಂಟ್ರೆನ್ಸ್ ಮುಂದೆ ನಾಳೆ ನೀವು CET ಕೋಚಿಂಗ್ ಅದು ಆದಾಗ ನೀವು ರ್ಯಾಂಕ್ ನೀವೇ ಇರ್ತೀರಿ ಅಲ್ಲಿ. ನನ್ನಲ್ಲಿ ಕಲಿತ ಸ್ಟೂಡೆಂಟ್ಗಳು ಆಯಾ ಕಾಲೇಜ್ನಾಗ ರ್ಯಾಂಕ್ ಹುಡುಗರೇ ಅವ. ಯಾಕೆ? ಇದು ಬೇಸಿಕ್ ಅಭ್ಯಾಸ. ಇದನ್ನು ಸರಿಯಾಗಿ ಹೆಂಗೆ ಹೇಳ್ತಾರೆ ಸರ್ ತಿಳ್ಕೊಂಡ್ರಿ, ಮುಂದೆ ಇಂಥದ್ದೊಂದು ಮಾದರಿ ನವೋದಯದಾಗ ಬಿತ್ತಂದ್ರೆ ಮಾಡ್ಲಿಕ್ಕೆ ಬರ್ತದೆ. ಸೈನಿಕ್ ಸ್ಕೂಲ್ನಾಗ ಬಿದ್ದ ಗಣಿತವು ಇವು. ಸೈನಿಕ್ ಸ್ಕೂಲ್ ಗಣಿತಗಳನ್ನೇ ನವೋದಯಕ್ಕೆ ಹಾಕ್ಲಿಕ್ಕೆ ನನಗೆ
ಈಗ ನಾವು ಹೆಂಗೆ ಮಾಡಬೇಕು, ಅರ್ಧ ಗಂಟೆಯಿಂದ 30 ನಿಮಿಷ ವಿಶ್ರಾಂತಿ ಪಡೆದು 375 ಕಿಲೋಮೀಟರ್ ದೂರ ಹೋಗುತ್ತಾನೆ. ಅವನು 4 ನಿಮಿಷಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂದ್ರೆ ವಿಶ್ರಾಂತಿ ಸಮಯವನ್ನು ಕಳೆದು ಬಿಡ್ರಿ. 1.5 ಗಂಟೆ ಅಂದ್ರೆ ಒಂದೇ, 30 ನಿಮಿಷ ಅಂದ್ರೆ ಒಂದೇ, 5 ಗಂಟೆಯಲ್ಲಿ ಕ್ರಮಿಸಿದ ದೂರ 5 ಗಂಟೆ. ಇದು ನಿಮಿಷದ ಮಾಡ್ಕೋಬೇಕಾದ್ರೆ ನೀವು 60 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು ಹೋಗ್ತಾನೆ? 375 ಕಿಮಿ. 4 ನಿಮಿಷಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ನಿಮಗೆ ಇನ್ನೊಂದು ಹೇಳ್ತಾನೆ, ನಿಮಗೆ ಭಾಳ ವಿಚಾರ ಮಾಡಿ. ಈ ಬರೋಬ್ಬರಿದಿಂದ ಈ ಕಡೆ ಭಾಗ ಎಲ್ಲ ಏನಿರ್ತದ ಅಂತಂದ್ರೆ, ಇದು ಬಾಜ್ ಇರ್ತದ, ಇದು ಭಾಜಕ್ ಇರ್ತದ ಅಂದ್ರೆ ಗೆರಿ ತಳಗ್ ಬರ್ತದ. ನೆನ್ಪಿಟ್ಕೊಂಡು ನೀವು ಬರೋಬ್ಬರಿ ಈಚೆಗೆ ನೀವು ಬೇಕಾದಷ್ಟು ಗುಣಾಕಾರ ಹಾಕಿದ್ದು ಇರ್ಲಿ ಸಂಖ್ಯೆಗಳು, ಅವೆಲ್ಲ ಗೆರಿ ತಳಗ್ ಬರ್ತಾವ. ಇದು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ನೀವು. ಹೆಂಗೆ ಹಚ್ಕೋತದ ನೋಡಿ. 4 ಗುಂಡ್ಲೆ 375 ಡಿವೈಡೆಡ್ ಬೈ ನೋಡಿ, ಇದು ಬಾಜ್ಯ, ಇದು ಭಾಜಕ. 5 ಗುಂಡ್ಲೆ 60 ಅಂದ್ರೆ 3 ನಿಮಿಷ 300 ಇಟ್ಕೊಳ್ಳೋದ್ರ ಬದಲಾಗಿ 5 ಗುಂಡ್ಲೆ 60 ಇಟ್ಕೊಂಡ್ರು ಒಂದೇ, 300 ನಿಮಿಷ ಇಟ್ಕೊಂಡ್ರು ಒಂದೇ. 4 ಒಂದಲೇ 4 15 ತಿಳ್ಕಲ್ಲ ನೋಡಿ. 5 ಒಂದಲೇ 5 ಏಳಲೆ 35, 2 ಉಳಿತು. 5 5 25, 15 ಒಂದಲೇ 15 5 ಬರೋಬ್ಬರಿ 5 ಕಿಲೋಮೀಟರ್ ಹೋದವ. ಎಷ್ಟು ನಿಮಿಷ? 4 ನಿಮಿಷನಾಗ ಎಷ್ಟು ಕಿಲೋಮೀಟರ್ ಹೋದ? 5 ಕಿಲೋಮೀಟರ್ ಹೋದ. ಐದು ಕಿಲೋಮೀಟರ್. ಉತ್ತರ ಸಂಖ್ಯೆ ಬಿ. ಇನ್ನೊಂದು, ಕೋಚಿಂಗ್ನಲ್ಲಿ ವಿದ್ಯಾರ್ಥಿಗಳು ಟ್ಯಾಬ್ಸ್ ಕೊಟ್ಟು ಬಿಟ್ರೆ ನೀವು ಎಲ್ಲರೂ ಏಕಕಾಲಕ್ಕೆ ನನ್ನ ಕನೆಕ್ಷನ್ದಿಂದ ನಿಮ್ಮೆಲ್ಲ ಹುಡುಗರು ಸ್ಟೂಡೆಂಟ್ ಎಲ್ಲ ಹುಡುಗರು ಲ್ಯಾಪ್ಟಾಪ್ದಾಗ ಮುಂದೆ ಆಮೇಲೆ ಟ್ಯಾಬ್ದೊಳಗೆ ಮೊಬೈಲ್ದಾಗ ಹೋಮ್ವರ್ಕ್ ಮಾಡ್ಬೋದು. ನಾ ಹಾಕಿದ್ದು ಹೋಮ್ವರ್ಕ್ ಮಾಡ್ಬೋದು ನೀವು. ಇದೆಲ್ಲ ಇಲೆಕ್ಟ್ರಾನಿಕ್ ಯುಗ. ನಾ ಇಲ್ಲೇ ಕೂತ ನಿಮ್ಮ ಕೋಚಿಂಗ್ ಕ್ಲಾಸ್ಗಳು ಗಣಿತ ಕಲಿಸಿದ್ರೆ ಅಷ್ಟು ಹೋಮ್ವರ್ಕ್ ಮಾಡಿಬಿಡ್ರಿ, ರಿಸಲ್ಟ್ ಆಗಿಬಿಡ್ತದೆ. ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನವರು ಇದನ್ನು ಇವೆಲ್ಲ ನವೋದಯ ಅಭ್ಯಾಸ. ಇದು ಬುಕ್ ಯಾವ್ದು? ಇದು ನವೋದಯ ಚಾಲೆಂಜ್ ನೋಡ್ರಿ ಇಲ್ಲಿ. ನವೋದಯ ಚಾಲೆಂಜ್ ಬುಕ್ 11ನೇ ಅಭ್ಯಾಸ. ಇದು ಇನ್ನು 10ಕ್ಕೆ ಬರ್ತದೆ. 9 8 ಈ ಕಡೆ ಹೋಗ್ತದೆ. ಯಾಕಂದ್ರೆ ಜೂನ್ ನಾನು ಹಿಂದಿಂದ ಬರಂತಾನು. ನೀವು ಜೂನ್ ಅನ್ಕೊಳ್ಳೋದು ಎಲ್ಲ ಸರಳ ಅಭ್ಯಾಸ ಇನ್ನ ಮುಂದೆ ಬರ್ತಾವೆ. ಇವೆಲ್ಲ ಈಗ ಆಗಸ್ಟು ಸೆಪ್ಟೆಂಬರ್ ತಿಂಗಳದ ಅಭ್ಯಾಸ ಸಂಗ್ರಹ ನಡೆದೋದು. ಈಗ ಜೂನ್ ಅನ್ಕೊಳ್ಳೋದು ಎಲ್ಲ ಅಭ್ಯಾಸ ಬರ್ತಾವೆ ನೋಡ್ರಿ. ಚಂದಂಗೆ ತಿಳ್ಕೊಂಡು ಫೇರ್ದಾಗ ಬರ್ಕೋಬೇಕಿತ್ತನ್ನೆಲ್ಲ ನೋಡ್ರಿ. ಎಷ್ಟು ಚಂದ ತಿಳಿಸಿ ಹೇಳಿನೂ ಲಕ್ಷ ಕೊಟ್ಟು ನೋಡ್ರಿ. 1/1 ಅಂದ್ರೆ ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. 1 ಕಿಮಿ. ಉತ್ತರ ಸಂಖ್ಯೆ ಬಿ. ಚೆನ್ನಾಗಿ ಫೇರ್ಲ ಬರ್ಕೊಡ್ರಿ.